ವೆಲ್ಕಮ್ ಟು ಅವರ್ ಸೆಕೆಂಡ್ ವಿಡಿಯೋ. ಸೊ ಇವಾಗ ನಾವೆಲ್ಲರೂ ಇಲ್ಲಿ ಇದ್ರ ಹತ್ರ ಬಂದಿದ್ದೀವಿ, ಅಂಗಡಿ ಹತ್ರ. ನಾವು ಹೇಳ್ದಂಗೆ ಇಬ್ಬರು ಫ್ರೆಂಡ್ಸ್ನ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ದೆ ಸೆಕೆಂಡ್ ಬ್ಲಾಗಲ್ಲಿ. ಅದು ಆ್ಯಕ್ಚುಲಿ ಈಗ ಸದ್ಯಕ್ಕೆ ಆಗಲಿಲ್ಲ, ಬಟ್ ಟ್ರೈ ಮಾಡ್ತೀನಿ ಇವಾಗ ಹೋಗ್ಬೇಕಾದ್ರೆ. ಒಬ್ಬ ಇದ್ದ ಚಂದನ್ ಅಂತ, ಅವ್ನಿಗೆ ಆ್ಯಕ್ಚುಲಿ ಪ್ರಾಜೆಕ್ಟ್ ಮಾಡಬೇಕಂತ ರೆಸ್ಪಾನ್ಸಿಬಿಲಿಟಿ ಇತ್ತು August 15ಗೆ. ಸೊ ಅದನ್ನು ಅವ್ನು ಹೆಲ್ಪ್ ಮಾಡ್ಬಿಟ್ಟು ಬಂದು ಅವಾಗ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ. ಸೊ ಬಟ್ ಇನ್ನೊಬ್ಬ ಇದ್ದಾನೆ, ಅವನೇನಾರ ಮನೇಲಿದ್ದರೆ ಅವನು ಮೀಟ್ ಮಾಡಿಸ್ತೀವಿ ನಿಮಗೆ. ಸೊ ಈಗ ಸದ್ಯಕ್ಕೆ ಇವಾಗ ಅಂಗಡಿ ಹತ್ರ ಇದ್ದೀವಿ, ಅಂಗಡಿಯಲ್ಲಿ ತಿನ್ಬಿಟ್ಟು ಹೋಗೋಣ. ಓಕೆ ಗೈಸ್, ನಮ್ಮ ಪವನ್ ಅವ್ರು ಆ್ಯಕ್ಚುಲಿ ಊಟ ಮಾಡಿರಲಿಲ್ಲ. ಸೊ ಇವಾಗ ಅವರು ವೆಜ್ ಪಫ್ ತಿಂತಾ ಇದ್ದಾರೆ. ನಾವು ಇವಾಗ ಗಾಡೀಲಿ ಇಲ್ಲೇ ಮೇನ್ ರೋಡಲ್ಲಿ ಇದ್ದೀವಿ. ಸೊ ಇವಾಗ ಇವರೊಬ್ರು ಸರ್ರು ಮನೆಗೆ ಹೋಗ್ಬಿಡ್ತಾರೆ. ಆಮೇಲೆ ನಾವೆಲ್ಲರೂ ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ನಿಮಗೆ ಹಾಗೆ ಹೇಳಿದಂಗೆ ವ್ಯೂ ಪಾಯಿಂಟ್ ಕರ್ಕೊಂಡು ಹೋಗ್ತೀವಿ. ತುಂಬಾ ಎಕ್ಸ್ಪ್ಲೋರ್ ಮಾಡ್ಬೋದು, ತುಂಬಾ ಪ್ಲೇಸಸ್ ತೋರಿಸ್ತೀವಿ. ನಮ್ಮ ಪವನ್ ಅವ್ರು ಇವಾಗ ನಮ್ಮ ಶೌರ್ಯನ ಮನೆ ಹತ್ರ ಬಂದಿದ್ದೀವಿ. ಇವಾಗ ಅವನು ಹೋಗ್ಬಿಡ್ತಾನೆ ಇವಾಗ ಮನೆಗೆ, ಬಟ್ ನಾನು, ರಾಹುಲ್ ಮತ್ತೆ ಪವನ್ ಹೋಗ್ತಾ ಇದ್ದೀವಿ. ನಿಮಗೆ ಎಷ್ಟೊಂದು ಜನ ಇವ್ರು 3 ಜನ ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ, ಇವಾಗ ಮಾಡ್ತಾ ಇದ್ದೀನಿ. ಇವನೊಬ್ಬ ಶೌರ್ಯ ಅಂತ. ಸೊ ಇನ್ನೂ ಬರ್ತಾರೆ. ನಾನು ಲಾಸ್ಟ್ ಟೈಮ್ ಹೇಳಿದಾಗ ಇನ್ನೂ ಇಬ್ಬರು ಕೋರ್ ಮೆಂಬರ್ಸ್ ಆಫ್ ಅವರ್ ಗ್ರೂಪ್ ಇಲ್ಲ ಈಗ ಸದ್ಯಕ್ಕೆ. ಒಬ್ಬನ ಮನೆಗೆ ಹೋಗಿದ್ವಿ, ಬಟ್ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಅವನ್ನ ತೋರ್ಸೋಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ಟೈಮು ತೋರಿಸ್ತೀವಿ, ಓಕೆನಾ? ಸೊ ಇವಾಗ ಹೋಗ್ತಿದ್ದೀವಿ. ಒಬ್ಬ ಸುಮಂತ್ ಅಂತ ಇದ್ದಾನೆ, ಅವ್ರ ಮನೆ ಹತ್ರ ಆದರೆ ಹೋಗ್ತೀವಿ, ಅವನಿದ್ರೆ ಮೀಟ್ ಮಾಡಿಸ್ತೀವಿ. ಓಕೆ ಗೈಸ್, ಇವಾಗ ಶೌರ್ಯನ ಮನೆಯಿಂದ ನಾವು ವ್ಯೂ ಪಾಯಿಂಟ್ಗೆ ಲಾಸ್ಟ್ ಟೈಮ್ ನೆನ್ನೆ ಹೋದಂಗೆ ಹೋಗ್ತಾ ಇದ್ದೀವಿ. ಬಟ್ ನೆನ್ನೆ ಹೋಗಿದ್ದ ಪ್ಲೇಸ್ಗೆ ಹೋಗಲ್ಲ, ಬೇರೆ ಪ್ಲೇಸ್ ಇದೆ, ಆ ಪ್ಲೇಸ್ನೂ ತೋರಿಸ್ತೀವಿ. ಆ ಏರಿಯಾ ಫುಲ್ ಎಕ್ಸ್ಪ್ಲೋರ್ ಮಾಡಿಸ್ತೀವಿ ಹೆಂಗಿದೆ ಅಂತ. ಓಕೆ, ಸೊ ಇವಾಗ ಹೋಗ್ತಾ ಇದ್ದೀವಿ, ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀವಿ. ಇವಾಗ ಹೋಗ್ತಾ ಇದ್ದೀವಿ, ನೋಡಿ ಜಾಗ ನೋಡ್ತೀವಿ. ಅಲ್ಲಿ ಬಫೆಲೋ ಬಂದ್ಬಿಡ್ತು, ನಮ್ಮ ಹುಡುಗ ಎದುರ್ಕೊಂಡ್ಬಿಟ್ಟ. ಈಗ ಹೋಗ್ತಾ ಇದ್ದೀವಿ. ಗಾಯ್ಸ್ ನೋಡ್ಬೋದು, ನಮ್ಮ ಪವನ್ಜಿ ಅವ್ರು ಎಕ್ಸ್ಪ್ಲೋರ್ ಮಾಡಿ ಎಂಥ ಜಾಗಕ್ಕೆ ನಮ್ಮನ್ನ ಕರ್ಕೊಂಡು ಬಂದಿದ್ದಾರೆ ಅಂತ. ತುಂಬ ಸಗದಾಗಿದೆ ಜಾಗ. ಲವ್ ಇಲ್ಲೇ ನಮ್ಮೆಲೆ ಹಸು ಇದ್ರೆ ಅನ್ಬಾರದು. ಸೊ ಗೈಸ್ ನೀವು ನೋಡ್ಬೋದು, ಅಲ್ಲೆಲ್ಲ ಫುಲ್ಲು ಹೈವೇ ಇದೆ, ನೈಸ್ ರೋಡು, ಸಖತ್ತಾಗಿದೆ ಏರಿಯಾ. ನಮ್ಮ ಹುಡುಗ ಫೋಟೋ ತೆಗಿಯೋಕೆ ಹೋಗಿದ್ದಾನೆ ಅಲ್ಲಿ. ಸೊ ನಂಗೆ ಗೊತ್ತಿಲ್ಲ ಬಾಸ್. ಸೊ ಗೈಸ್ ನೀವು ನೋಡ್ಬೋದು, ನಮ್ಮ ಇರೋ ಏರಿಯಾದಲ್ಲಿ ತುಂಬ ಚೆನ್ನಾಗಿರೋ ಜಾಗಗಳಿರುತ್ತೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಸೊ ಎಷ್ಟು ಸಖತ್ತಾಗಿದೆ ಅಂದರೆ ಜಾಗ, ಲೈಕ್ ವೀಡಿಯೋದಲ್ಲಿ ಒಂಥರ ನಿಮಗೆ ಗೊತ್ತಾಗದೇ ಇರ್ಬೋದು, ಯಾಕಂದರೆ ಅದು ಲೈಕ್ ನನ್ನ ಹತ್ರ ಕಾಸ್ಟ್ಲಿ ಫೋನ್ ಇಲ್ಲ. ಸೊ ಸಖತ್ತಾಗಿದೆ ಮಾತ್ರ ಜಾಗ. ನಾವು ಇರೋ ಏರಿಯಾದಲ್ಲಿ ಇಷ್ಟು ಚೆನ್ನಾಗಿರೋ ಜಾಗ ಇದೆ ಅಂದರೆ ನಂಬೋಕ್ಕಾಗ್ತಿಲ್ಲ. ಗಾಳಿ ಬೀಸ್ತಿರೋ ನಿಮ್ಗೆ ಗೊತ್ತಾಗ್ಬೋದು, ಸಖತ್ತಾಗಿದೆ ಮಾತ್ರ ಪ್ಲೇಸು. ಬಟ್ ಇಲ್ಲೆಲ್ಲ ನೀವು ನೋಡ್ದಂಗೆ ನೋಡಿ, ಈ ಥರ ಎಲ್ಲ ಸೀನ್ಸು ಬಟ್ ಚೆನ್ನಾಗಿದೆ ಟು ಬಿ ಆನೆಸ್ಟ್. ನೀವು ನೋಡ್ಬೋದು ಅಲ್ಲಿ ನೈಸ್ ರೋಡೆಲ್ಲ ಇದೆ, ನೈಸ್ ರೋಡೆಲ್ಲ ಇದೆ ಗೈಸ್. ಫುಲ್ಲು ನೀವು ನೋಡ್ಬೋದು ವ್ಯೂ ಏನು ಸಖತ್ತಾಗಿದೆ ಅಂತ. ಅದು ನೈಸ್ ರೋಡು. ಸೊ ನಾವು ಇದ್ದಿದ್ದ ಜಾಗ ಸ್ವಲ್ಪ ಆ ಕಡೆ ಸೈಡ್ ಇತ್ತು, ನಾವು ಸ್ವಲ್ಪ ಈ ಕಡೆ ಹಂಗೆ ಬಂದ್ವಿ ಗಾಡೀಲಿ. ಇದು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಬರ್ತಿರೋದು ಇಲ್ಲಿಗೆ. ನಮ್ಮ ಪವನ್ ಅವರು ಆಲ್ರೆಡಿ ಇಲ್ಲಿ ಎಲ್ಲ ಬಂದಿದ್ರು ಆಲ್ರೆಡಿ. ಇದೆಲ್ಲ ಫ್ಯಾಕ್ಟ್ರೀಸು. ಸೊ ಮತ್ತೆ ಹೇಳ್ತಾ ಇದ್ದೀನಿ ಗೈಸ್, ಇದೇನು ಇಲ್ಲಿಗಲ್ ಜಾಗ ಅಲ್ಲ, ಇದೆಲ್ಲ ಕುಡಿಯೋಕ್ಕೆ ಬರ್ತಾರೆ, ಅದೆಲ್ಲ ಮಾಡ್ತಾರೆ ಗೊತ್ತು. ಬಟ್ ಇದೆಲ್ಲ ಹತ್ತಿರದಲ್ಲೇ ಇರೋದು, ಅದಕ್ಕೆ ಎಲ್ಲರೂ ಬರೋದಿಲ್ಲ ಆ್ಯಕ್ಚುಲಿ, ಯಾರಿಗೂ ಗೊತ್ತಿಲ್ಲ ನೋಡಿ. ಅಲ್ಲಿ ಎಷ್ಟೊಂದು ಮನೆಗಳು ಇದೆ ನೋಡ್ಬೋದು ನೀವು, ಅಲ್ಲೊಂದು ಮನೆ ಇದೆ, ಅಲ್ಲೊಂದು ಮನೆ ಇದೆ. ಇವಾಗ ಅವ್ನು ಫೋಟೋ ತೆಗ್ದು ಬರ್ತಾ ಇದ್ದಾನೆ, ನಮ್ಮ ಹುಡುಗ ಯಾರಿಗೋ ಫೋಟೋ ತೆಗ್ಬಿಟ್ಟು ಬರ್ತಾ ಇದ್ದಾನೆ. ಸೊ ನಮ್ಮ ಪವನ್ ಅವರು ಸ್ವಲ್ಪ ಪೋಸ್ಗಳು ಕೊಡ್ತಾ ಇದ್ದಾರೆ. ಸೊ ನೋಡ್ಬೋದು ಏನು ಸಕ್ಕತ್ತಾಗಿದೆ ಜಾಗ ಅಂತ, ಹತ್ತಿರದಲ್ಲೇ ಇದೆ. ಸೊ ನೀವು ಯಾರಿಲ್ಲ ಲೋ ಬೇಡ ಕಡೋ. ಸೊ ಇಲ್ಲೇ ಪಕ್ಕದಲ್ಲಿದೆ ಜಾಗ, ಸಕ್ಕತ್ತಾಗಿದೆ. ಯಾರ್ಯಾರು ಇಲ್ಲೇ ಹತ್ರದಲ್ಲಿ ಇರ್ತೀರ ಬರ್ಬೋದು, ಇಲ್ಲಿ ತುಂಬ ಚೆನ್ನಾಗಿದೆ ಜಾಗ. ಇವಾಗ ನಮ್ಮ ಎಲ್ಲ ಹೋಗ್ತಾ ಇದ್ದಾನೆ, ಇಲ್ಲೆಲ್ಲೋ ಕೆಳಗೆ ಬರೋ ಅಂತವನೇ, ಏನೋ ಸ್ಕೆಚ್ ಹಾಕೋ ಅನ್ನಿಸ್ತೈತೆ ನಂಗೆ ಯಾಕೋ. ಕಾಂಬಿನೇಷನ್ ಬಾರ್ಡರ್ ಆವಾಗಲೇ ತೋರಿಸಿದ್ನಲ್ಲ ಗೈಸ್, ಅದೇ ಥರ ಸೀನ್ ಇಲ್ಲೂ. ಪವನ್ ಫುಲ್ ಸಿನಿಮ್ಯಾಟಿಕ್. ಗಾಳಿ ಮಾತ್ರ ಸಕ್ಕತ್ತಾಗಿ ಛಪ್ರಿ, ಸಿನಿಮ್ಯಾಟಿಕ್ ಕೊಲ ಚಪ್ರಿ ಗೈಸ್. ಗಾಳಿ ಮಾತ್ರ ಸಕ್ಕತ್ತಾಗಿ ಬೀಸ್ತಿದೆ. ಎಷ್ಟು ತೌಸಂಡ್ ಆರ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಗೈಸ್, ಸಾರಿ. ಹಾಂ ಗುಲ್ಲ ಏನೋ
ಓ ಬ್ಯಾಣ. ಸೊ ಗೈಸ್ ಸಕ್ಕತ್ತಾಗಿದೆ, ಅವಾಗಿಂದ ಸಕ್ಕತ್ತಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ. ಯಾಕಂದರೆ ಇಲ್ಲ ಹತ್ರದಲ್ಲಿರೋರಂತೂ ಬರೋದೇ ಇಲ್ಲ. ಆ್ಯಕ್ಚುಲಿ ಯಾರ್ಯಾರಿಗೆ ಇಲ್ಲಿ ಗೊತ್ತಿರೋದು ಅವರೇ ಬರೋದಿಲ್ಲ. ಯಾಕಂದರೆ ನೀವು ನೋಡ್ಬೋದು ಅಲ್ಲೆಲ್ಲ ಹೆಂಗಿತ್ತು ಅಂತ. ಸೊ ನೋಡ್ತೀವಿ, ಇನ್ನೂ ಈ ಥರ ಪ್ಲೇಸಸ್ ಹುಡ್ಕೋಕ್ಕಾದರೆ ಹೋಗ್ತೀವಿ, ನೋಡ್ಬೋದು. ತುಂಬ ಚೆನ್ನಾಗಿದೆ ಪ್ಲೇಸು. ಬಟ್ ಇಲ್ಲೆಲ್ಲ ಬರೋ ನೆಸೆಸರಿ ಫುಲ್ ಎಕ್ಸ್ಪ್ಲೋರರ್ ಮೋಡಲ್ ಹೋಗ್ಬಿಟ್ಟಿದ್ದಾನೆ. ನನ್ನ ಹೆಲ್ಮೆಟ್ ಇಲ್ಲೇ ಇದೆ, ಹೆಲ್ಮೆಟ್ ಎತ್ಕೊಳ್ಳೋಣ. ರಾಕ್ಸ್ ಹಾಕೊಂಡು ಹೋಗ್ತಾ ಇದ್ದೀನೋ. ತುಂಬ ಚೆನ್ನಾಗಿದೆ ಗೈಸ್. ನಾನು ಅವಾಗಲೇ ತೋರಿಸ್ದೆ ನಾನು. ನೋಡಿ ಗೈಸ್, ಅಲ್ಲೇ ಇದೆ ಮನೆ ಮುಂದೆನೇ. ಎಂತ ಸಿಪ್ ಖಾಲಿ ಇದೆಯೋ ಅದು? ಸ್ಲೋ ಇದೆಲ್ಲ ವ್ಲಾಗಲ್ಲಿ ತೋರ್ಸೋಕ್ಕಲ್ಲ, ಸುಮ್ಮನೆ ಹೋಗ್ರು. ನೋಡಿ ಗೈಸ್, ಯಾರೋ ಆವಾಗಲೇ ಫೋಟೋಶೂಟ್ ನಮ್ಮ ಗುಲಾಕಲ್ಲಿ ಮಾಡಿಸ್ಕೊಂಡ್ರು, ಮತ್ತೆ ಫೋಟೋಶೂಟ್ ಮಾಡಿಸ್ಕೊತಾ ಇದ್ದಾರೆ. ಸೊ ನೋಡಿ ಹೆಂಗಿದೆ ಪ್ಲೇಸು. ಅಲ್ಲೆಲ್ಲ ಇನ್ನು ನಿಮ್ಗೆ ದೂರ ನನ್ನ ಹತ್ರ ಬ್ರೋ ಯಾಕೆ ಬ್ರೋ ನನ್ನ ಹತ್ರ S24 ಇಲ್ಲ. ಸೊ ನೀವು ನೋಡ್ಬೋದು ಅಲ್ಲಿ ಹೆಂಗಿದೆ. ಸೊ ಅಲ್ಲಿ ನೈಸ್ ರೋಡ್ ಇದೆ ಕಾಣ್ತಿರೋ. ಇಲ್ಲೆಲ್ಲ ಫುಲ್ ಫ್ಯಾಕ್ಟ್ರೀಸು, ಅಲ್ಲೆಲ್ಲ ಸ್ವಲ್ಪ ಬಿಲ್ಡಿಂಗ್ಸ್ ಅದು ವಗೇರ ಎಲ್ಲ ಇದೆ. ಸೊ ಗೈಸ್ ಸದ್ಯಕ್ಕೆ ಇವಾಗ ಇದೊಂದು ಪ್ಲೇಸ್ ತೋರಿಸಿದ್ದೀವಿ. ಸೊ ಇದೆಲ್ಲ ಆ್ಯಕ್ಚುಲಿ ಈ ಸರಿ ನಾನು ನಮ್ಮ ಏರಿಯಾ ಹೆಸರು ಮರ್ಸೋದೆ. ನಾವು ಫಸ್ಟ್ ವೀಡಿಯೋ ನೆನ್ನೆ ಮಾಡಿದ್ದು. ಸೊ ಇವತ್ತು ಆ್ಯಕ್ಚುಲಿ ಸಂಡೇ, ನಾವು ಸಾಟರ್ಡೇ ಆ ವೀಡಿಯೋನ ಶೂಟ್ ಮಾಡಿದ್ದು. ಇವತ್ತು ಸಂಡೇ ಅಲ್ವಾ, ಸೊ ಹಂಗೆ ಇತ್ತು ಅಂತ ಬಂದ್ಬಿಟ್ವಿ. ಇವರೆಲ್ಲ ಏನೋ ಮಾಡಿ ಟಚ್ ಮೀ ನಾಟ್ ಮೀ ಮೋಸ ಇದೆ. ನಮ್ಮ ಕೆಮಿಸ್ಟ್ ಬಯಾಲಜಿಸ್ಟ್ ಸರ್ಗೆ ತೋರಿಸ್ಬೋದು. ಬಾರೋ ಕ್ಲಿಂಟೋ ಸರ್ಗೆ ತೋರಿಸೋಣ. ಸೊ ಗೈಸ್ ಇನ್ನೇನಿಲ್ಲ ಇಲ್ಲಿ ಕೆಳಗಡೆ. ಏನಾಯ್ತು? ಸೊ ಗೈಸ್ ಇನ್ನೇನಿಲ್ಲ ಇಲ್ಲಿ ಸದ್ಯಕ್ಕೆ ಬ್ಯಾಕ್ ಹೇಳ್ತೀವಿ. ಸೊ ಗೈಸ್ ವಾಪಸ್ ಹೋಗ್ತಾ ಇದ್ದೀವಿ ನಾವು. ಇಷ್ಟೇ ಪ್ಲೇಸ್ ಚೆನ್ನಾಗಿತ್ತು ಟು ಬಿ ಆನೆಸ್ಟ್. ಸೊ ಹಿಂಗೆ ಹೋಗ್ತಾ ಇವಾಗ ಪವನ್, ವಾಟ್ ವಾಸ್ ದ್ಯಾಟ್ ಬ್ರೋ? ಗೈಸ್ ಎಲ್ಲ ಸಿಕ್ತು ನಮಗೆ. ವಾವ್ ಲೋ ಗೈಸ್, ನಮಗೆ ಕತ್ತಿ ಸಿಕ್ಕಿದೆ. ಲೋ ಪವನ್. It was at this moment that he knew he fucked up. ಅಲ್ಲಿ ಏನಿಲ್ಲ, ಎಷ್ಟು ಬಿಡ ಆ ಕಡೆ. ಓ ಫಕ್. ನೋಡಿ ಬ್ಲಡ್ ಮಾರ್ಕ್ ರೆಡ್ ಮಾರ್ಕ್ ಇಲ್ಲ. ಗುರು ನಡೀಲಿನ ಫಸ್ಟ್ ಕಲ್ಸ್ಕೊಳ್ಳೋಣ. ಗೈಸ್ ನಾವು ಒಂದು ಇದಕ್ಕೆ ಹೋಗಿದ್ವಿ ಗೈಸ್. ಒಂದು ಬಿಲ್ಡಿಂಗ್ ಇತ್ತು ಮೊದಲು, ಅನ್ಫಿನಿಶ್ಡ್ ಬಿಲ್ಡಿಂಗ್, ಅದೊಂಥರ ಅಪಾರ್ಟ್ಮೆಂಟು. ಸೊ ಅಪಾರ್ಟ್ಮೆಂಟಲ್ಲಿ ಮುಂಚೆ ಎಷ್ಟೊಂದು ಸರಿ ಓಡಾಡಿದ್ದೀವಿ. ಸೊ ಇವಾಗ ನಾವು ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದನ್ನು ಒಂದು ಸರಿ ತೋರಿಸ್ತೀವಿ ನೋಡಿ. ಅದು ಒಂಥರ ಈ ಎಕ್ಸ್ಪ್ಲೋರರ್ಸ್ಗೆ ಒಂಥರ ಸಖತ್ ಪ್ಲೇಸ್ ಅದು. ನಾವು ಫಸ್ಟ್ ಟೈಮ್ ನೋಡಿದಾಗಂತೂ ಸಖತ್ ಶಾಕ್ ಆಗಿಬಿಟ್ಟಿದ್ವಿ. ನಾವೇನೋ ಸುಮ್ಮನೆ ಇನ್ನೂ ಫಿನಿಷ್ ಮಾಡಿಲ್ಲ, ಏನೋ ರೀಸನ್ಸ್ ಇರ್ಬೋದು ಕನ್ಸ್ಟ್ರಕ್ಷನ್ ಸ್ಟಾಪ್ ಮಾಡೋಕ್ಕೆ ಅಂದ್ಕೊಂಡಿದ್ವಿ. ಬಟ್ ಆ್ಯಕ್ಚುಲಿ ಹಾಗೇನಿಲ್ಲ, ಅದೇನೋ ಹಿಂದೇನೋ ಇದೆ ಸೀನು. ಅಲ್ಲಿ ಫುಲ್ಲು ಕಟ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ, ಅದು ಅಬ್ಯಾಂಡನ್ ಆಗಿಬಿಟ್ಟಿದೆ. ಇವಾಗ ಯಾರೂ ಅದನ್ನು ಕಟ್ಟಲ್ಲ, ಮತ್ತೆ ಸಿಮೆಂಟ್ ಥರ ಕಟ್ಟಿ ಪೇಂಟ್ ಏನು ಮಾಡಿಲ್ಲ, ಸುಮ್ಮನೆ ಇದೆ ಬಿಲ್ಡಿಂಗು. ನಾವು ಲಾಸ್ಟ್ ಟೈಮು ಒಂದು ವೀಡಿಯೋದಲ್ಲಿ ಬಿಲ್ಡಿಂಗ್ ಮೇಲೆಲ್ಲ ಹೋಗಿದ್ವಿ. ಸೊ ಬಿಲ್ಡಿಂಗ್ ಮೇಲೆಲ್ಲ ಹೋಗೋಲ್ಲ, ನಾವು ಹೊರಗಡೆನೂ ಹೋಗೋಲ್ಲ. ಬಟ್ ನಾವು ತೋರಿಸ್ತೀವಿ ಹೆಂಗಿದೆ ಹೊರಗಡೆಯಿಂದ ಅಂತ. ಬಂದ್ವಿ ನಾವು. ಇಲ್ಲಿ ನೋಡಿ ಗೈಸ್, ಏನು ಸಕ್ಕತ್ತಾಗಿದೆ ಅಪಾರ್ಟ್ಮೆಂಟು. ಆ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಇದಿದೆ ನೋಡಿ ಗೈಸ್, ಅಬ್ಯಾಂಡನ್ಡ್ ಅಪಾರ್ಟ್ಮೆಂಟು, ದಪ್ಪ ಅಪಾರ್ಟ್ಮೆಂಟ್ ಇದಂತೂ. ಅಲ್ಲಿ ನೋಡಿ ಹೆಂಗೆ ಸೌಂಡ್ ಮಾಡ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಇದು ನೈಸ್ ರೋಡ್ ಪಕ್ಕದಲ್ಲೇ ಇರೋದು. ನಾವು ಎಷ್ಟೊಂದು ಫೋಟೋ ಶೂಟ್ ಮಾಡಿ ಇಲ್ಸೋ ತಗಡು. ಸೊ ನಾವು ಬಂದಿದ್ದೀವಿ, ಇದೇ ನೋಡಿ ಅಪಾರ್ಟ್ಮೆಂಟ್ ಗೈಸ್. ಇಲ್ಲೆಲ್ಲ ಮೇಲೆಲ್ಲ ಹೋಗಿದ್ವಿ ನಾವು ಲಾಸ್ಟ್ ಟೈಮು. ಸೊ ಎಲ್ಲ ಒಳಗಡೆ ಎಲ್ಲ ಹೋಗಿದ್ವಿ ನಾವು. ಅದು ಅಲ್ಲಿ ಒಳಗಡೆ ಎಲ್ಲ ನೋಡ್ಬೋದು, ಸುಮ್ಮನೆ ಎಲ್ಲ ಇದಿದೆ, ಮೇಲೆಲ್ಲ ಹೋಗ್ಬೋದು. ಎಲ್ಲ ಸ್ಟೇರ್ಸ್ ಅಲ್ಲೇ ಇರೋದು. ಲಾಸ್ಟ್ ಟೈಮ್ ಅಲ್ಲಿ ಮೇಲೆಲ್ಲ ಹೋಗಿದ್ವಿ, ಬಟ್ ಈ ಸರಿ ಹೋಗೋಕ್ಕಾಗಲ್ಲ. ಬಟ್ ಯಾಕಂದರೆ ಇದೊಂಥರ ಅಬ್ಯಾಂಡನ್ಡ್ ಏರಿಯಾ ಥರ ಇದೆ. ಸೊ ಅದಕ್ಕೆ ನಾವು ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಲಾಸ್ಟ್ ಟೈಮ್ ಒಂದ್ಸರಿ ರಿಸ್ಕ್. ಹಾಂ ಗೈಸ್, ಟೆರಿಫೈಯರ್ ಮೂವಿ ಇಲ್ಲ ಶೂಟ್ ಮಾಡಿರೋದು. ಟೆರಿಫೈಯರ್ ಮೂವಿ ಬೇಕಾದ್ರೆ ಯಾರ್ಯಾರು ಮೂವಿ ಶೂಟ್ ಮಾಡಬೇಕಂದ್ರೆ ಬನ್ನಿ ಇಲ್ಲಿ. ಇಲ್ಲೇ ಕಾಣಿಸ್ಬಿಡ್ತು, ಇಲ್ಲೇ ಕಾಣಿಸ್ಬಿಡ್ತು ಗೈಸ್. ಸೊ ಜಸ್ಟ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ ಗೈಸ್. ಇಲ್ಲೊಂದು ರೆಸ್ಟ್ರಿಕ್ಟೆಡ್ ಅಂದರೆ ನಾವೇನು ಒಳಗಡೆ ಹೋಗಿಲ್ವಲ್ಲ, ಒಳಗಡೆಯಲ್ಲಿ ಹೋಗಿದ್ದೀವಿ ನಾವು, ಹೊರಗಡೆ ನಿಂತಿದ್ದೀವಿ. ಇದೇನು ರೆಸ್ಟ್ರಿಕ್ಟೆಡ್ ಪ್ಲೇಸ್ ಅಲ್ಲ. ಅಲ್ಲಿ ಮನೆ ಇದೆ ನೋಡಿ, ಅಲ್ಲಿ ಮನೆ ಇದೆ, ಅಲ್ಲಿ ಅಪಾರ್ಟ್ಮೆಂಟ್ ತೋರಿಸ್ತಿರ್ಬೋದು. ನಾವೇ ಒಳಗಡೆ ಹೋಗಿಲ್ಲ. ಸೊ ಅದು ಆ್ಯಕ್ಚುಲಿ ಇದೇನು ರೆಸ್ಟ್ರಿಕ್ಟ್ ಮಾಡಿಲ್ಲ. ಬಟ್ ಯಾರಾದರೂ ಬಂದರೆ ಪೊಲೀಸವ್ರು ಕೇಳ್ತಾರೆ ಆಬ್ವಿಯಸ್ಲಿ, ಇಲ್ಲೇನಕ್ಕೆ ಬಂದಿದ್ದೀರಾ, ಇಲ್ಲೇನು ಕೆಲಸ ಅಂತ. ಬಟ್ ನಾವೇನು ಮಾಡಿಲ್ಲ, ನಾವು ಹೇಳ್ತೀವಿ ವೀಡಿಯೋ ಶೂಟ್ ಮಾಡೋಕ್ಕೆ ಬಂದಿದ್ದೀವಿ ಅಂತ. ಸೊ ಆ ಥರ ಏನಾರು ಸೀನ್ ಆಗಲ್ಲ ಅಂತ ನೀವು ಅಲ್ಲೇ ನೋಡ್ಬೋದು. ಅಪಾರ್ಟ್ಮೆಂಟ್ ಇದೆ, ಅಲ್ಲೊಂದು ಅಪಾರ್ಟ್ಮೆಂಟು. ಹಾಂ
ಸೊ ಗೈಸ್ ನೀವು ಅಲ್ಲಿ ನೋಡ್ಬೋದು, ಅಲ್ಲಿ ಹೈವೇ ಇದೆ, ಐ ಮೀನ್ ನೈಸ್ ರೋಡು. ಅಲ್ಲಿ ಆ ಸೈಡ್ ಇದ್ವಿ ಅನಿಸುತ್ತೆ. ಸೊ ನಾವು ಈ ಸೈಡ್ ಬಂದಿದ್ದೀವಿ. ಸೊ ಹಂಗೆ ಮುಂದೆ ಹೋದರೆ ಸೇಮ್ ಅದೇ ಲೇಔಟು ವಗೇರ ಇನ್ನೇನೂ ಇಲ್ಲ. ಇದು ಒಂದು ಚೆನ್ನಾಗಿದೆ ಪ್ಲೇಸು, ಅಂದರೆ ಈ ಲೇಔಟ್ ಫುಲ್ ಚೆನ್ನಾಗಿದೆ, ಯಾಕಂದರೆ ತುಂಬ ಜನ ವಾಕಿಂಗ್ ಮಾಡೋಕ್ಕೆ ಬರ್ತಾರೆ ಇಲ್ಲಿ. ಸೊ ಇದು ನೋಡಿ ಪ್ಲೇಸು. ನೆಕ್ಸ್ಟ್ ಟೈಮ್ ಆ್ಯಕ್ಚುಲಿ ಇದು ವೀಡಿಯೋ ಇದೆ ನಮ್ಮ ಹತ್ರ ಒಂದು, ಅದೆಲ್ಲ ಹೋಗ್ಬಿಟ್ಟು ವೀಡಿಯೋ ಎಲ್ಲ ಹೋಗ್ಬಿಟ್ಟು ಇದನ್ನ ಹತ್ರ ಇದೆ ಅನ್ಕೊತೀನಿ. ವೀಡಿಯೋ ಸಿಕ್ಕಿದ್ರೆ ಅದನ್ನು ಹಾಕ್ತೀನಿ. ಸೊ ಗೈಸ್ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಈ 2 ಪ್ಲೇಸ್ ತೋರಿಸಿದೆ. ಅಂದರೆ ಇಲ್ಲಿ ಬರೋಕ್ಕೆ ಹೋಗಬೇಡಿ, ಆ ಪ್ಲೇಸ್ ತೋರಿಸಿದ್ನಲ್ಲ ಅಲ್ಲಿಗೆ ಹೋಗಿ, ಆದರೆ ಅಲ್ಲಿ ಸಖತ್ತಾಗಿದೆ, ಇಲ್ಲೆಲ್ಲ ಬರೋಕ್ಕೆ ಹೋಗಬೇಡಿ. ಸೊ ಸದ್ಯಕ್ಕೆ ಇವತ್ತಿಗೆ ಇಷ್ಟೇ ಗೈಸ್. ಇವತ್ತು ಆ್ಯಸ್ ಯೂಶ್ವಲ್ 3 ಜನ ಇದ್ದೀವಿ. ಅಷ್ಟೇ, ಜಾಸ್ತಿ ಇಲ್ಲ. ನಮ್ಮ ವ್ಲಾಗು ಆ್ಯಕ್ಚುಲಿ ಈ ಥರ ಆಗಬೇಕಂತಿರಲಿಲ್ಲ, ನಾವೆಲ್ಲರೂ ಜೊತೆಗೆ ಸುತ್ತಾಡ್ಬೇಕಂತಿದ್ದು. ಬಟ್ ಆ್ಯಕ್ಚುಲಿ ನಾವು ಗಾಡೀಲಿ ಹೋಗೋದು ಅವಾಯ್ಡ್ ಮಾಡ್ತೀವಿ, ಬಿಕಾಸ್ ಆಬ್ವಿಯಸ್ಲಿ ಎಲ್ಲ ಅಂಡರ್ ಏಜು. ಬಟ್ ಇದ್ದಾರೆ, ನಮ್ಮೊಬ್ರು ಅಣ್ಣ ಇದ್ದಾರೆ, ಅವರು ಬರೋದು ನಮಗೆ ಗಾಡೀಲಿ. ನನ್ನ ಗಾಡಿ ಏನು ಗೊತ್ತಲ್ಲ ನಿಮಗೆ, ನಾನ್ ರಿಜಿಸ್ಟರ್ಡ್. ಸೊ ನೆಕ್ಸ್ಟ್ ಟೈಮ್ ನಾನು ಹೇಳ್ದಂಗೆ ನನ್ನ ಇನ್ನೂ 2 ಮೆಂಬರ್ಸ್ ಇದ್ದಾರೆ, ಅವರು ಇದ್ರೇ ನಮ್ಮ ಬ್ಲಾಗ್ ಚೆನ್ನಾಗಾಗೋದು. ಸೊ ಇಟ್ಕೊಂಡು ಬೇರೆ ಎಲ್ಲರೂ ಸಿಟೀಲಿ ಮಧ್ಯದಲ್ಲಿ ಎಲ್ಲರೂ ಕೋನನ್ಕುಟ್ಟೆ ಅಲ್ಲಿ ಎಲ್ಲ ಹೋಗಿ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಚರ್ಚ್ ಸ್ಟ್ರೀಟ್ಗೆ ಹೋಗೋಣ ಅಂತಿದ್ದೀವಿ. ಸೊ ಸ್ಟೇ ಟ್ಯೂನ್ಡ್ ಗೈಸ್. ನೋಡಿ ಅದೇ ನಮ್ಮ ಸ್ಕೂಲು, ಪೂರ್ಣ ವಿಕಾಸ ವಿದ್ಯಾಲಯ. ಸೊ ಹಂಗೆ ಸ್ವಲ್ಪ ನಾವು ಮುಂದಕ್ಕೆ ಹೋಗ್ಬಿಟ್ರೆ ನಿಮಗೆ ಇಲ್ಲಿಂದ ಚೈತನ್ಯನೂ ಕಾಣುತ್ತೆ, ನಿಮ್ಗೆ ಕಾಣಿಸ್ತಿರ್ಬೋದು, ಅದೇ ಚೈತನ್ಯ ಆ ಬಿಲ್ಡಿಂಗು. ಸೊ ಹತ್ರನೇ ಇದೆ ಪ್ಲೇಸಸ್ಸು ಗೈಸ್. ನಮ್ಮ ಇನ್ನೊಬ್ಬರ ಮೆಂಬರಲ್ಲಿ ಹೋಗ್ತಾ ಇದ್ದಾರೆ ಅವ್ರ ಅಪ್ಪದ ಜೊತೆ, ಅವನು ಕರ್ಕೊಂಬರ್ತೀವಿ. ಅವ್ನು ಕರ್ಕೊಂಬಂದ್ರೆ ನಮ್ಮ ಗಾಡಿ ಮುಂದೆ ಹೋಗೋದು, ಅದಕ್ಕೆ ಕರ್ಕೊಂಬರ್ತೀನಿ. ಏನ್ರಿ ಕಿತ್ಕೊಳ್ತೀರ ಅನ್ನೋದು?